ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೇತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ಉತ್ತುಂಗದ ನೆಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕಲೆಗಳ ಕೆತ್ತುತ್ತ ಜೀವ ಮೂರ್ತಿಗಳ ಕಲೆ ಕೂಡಿಸಿ ತೋರಿರುವ ಶಿಲ್ಪಿಗಳ ನೆಲೆ ಇದು. ಕಲೆಗಳ ಕಲಿಗಳ ಬೀಡಿದು, ಚೆಲುವಿನ ಗೂಡಿದು, ಕನ್ನಡ ನಾಡಿದು. ಏನಿವತ್ತು ಬಹಳ ಖುಷಿಯಾಗಿದೆಯಲ್ಲ, ಏನ್ ವಿಶೇಷ? ನೀನು ಬಹಳ ಖುಷಿಯಾಗಿ ಇದೆಯಲ್ವಾ, ಏನ್ ವಿಶೇಷ ಅಂತ ನೀನು ಹೇಳು ಮೊದಲು. ಹೌದಾ, ಹಾಗಾದ್ರೆ ಬಾ, ಏನ್ ವಿಶೇಷ ಅಂತ ಇಬ್ರು ಒಟ್ಟಿಗೆ ಸೇರಿ ಹೇಳೋಣ. ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ನನ್ನ ಹೆಸರು ನಿಹಾಸ್ವಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮಯೂರಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಜ್ಯೋತ್ಸವಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಸಂಸ್ಥಾಪಕರಾದ ಚೈತನ್ಯ ಸರ್, ನಿರ್ದೇಶಕರಾದ ಡಾಕ್ಟರ್ ಜೋಯಿತಾ ಮ್ಯಾಮ್, ಶೈಕ್ಷಣಿಕ ಮತ್ತು ಸಹಪಾಠ್ಯ ಚಟುವಟಿಕೆಗಳ ಮುಖ್ಯ ಸಂಯೋಜಕರಾದ ಅನಿತಾ ಮ್ಯಾಮ್, ರೂಪಾ ಮ್ಯಾಮ್ ಹಾಗೂ ಚರಣ್ಯ ಮ್ಯಾಮ್, ಶಿಕ್ಷಣ ಸಂಯೋಜಕರಾದ ಸೌಮ್ಯ ಮ್ಯಾಮ್, ಪಿಯಾಲಿ ಮ್ಯಾಮ್, ಕೃಪಾ ಮ್ಯಾಮ್, ಪಾರ್ವತಿ ಮ್ಯಾಮ್, ಪುನೀತಾ ಮ್ಯಾಮ್, ಜೊತೆಗೆ ಎಲ್ಲ ಶಿಕ್ಷಕರ ವೃಂದದವರಿಗೂ ಹಾಗೂ ಶಿಕ್ಷಕೇತರ ವೃಂದದವರಿಗೂ ಸ್ವಾಗತ ಸುಸ್ವಾಗತ. ಕನ್ನಡ ರಾಜ್ಯೋತ್ಸವವನ್ನು ಮತ್ತಷ್ಟು ಮೆರುಗುಗೊಳಿಸಲು ಉಲ್ಲಾಸದಿಂದ ಕುಳಿತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಬೆಳಗಿನ ಕಿರಣಗಳ ಮೂಲಕ ಜ್ಞಾನ ಮತ್ತು ಶಾಂತಿಯನ್ನು ಹರಡೋಣ ಎಂದು ಪ್ರಾರ್ಥನೆಯ ಮೂಲಕ ಹಾಡಲು ಬರುತ್ತಿದ್ದಾರೆ 1ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸೊಗಸಾಗಿ ಪ್ರಾರ್ಥನೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ನಮ್ಮ ನಾಡು ನುಡಿಯ ಬಗ್ಗೆ, ಕನ್ನಡ ನಾಡಿನ ಹಾಡಿಗೆ ನವಿಲಿನಂತೆ ನರ್ತನೆ ಮಾಡಲು ಬರುತ್ತಿದ್ದಾರೆ 2ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ.
ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆವೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿಗಳು. ತುಂಬುಳಕ್ಕ 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 ತುಂಬುಳಕ್ಕ. ಕಣ್ಣಿಗೆ ತಂಪು, ಮನಕ್ಕೆ ಮುದವಾಗುವಂತೆ ನೃತ್ಯ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ಈಗ ನಮ್ಮ ನಾಡು ನುಡಿಯ ಬಗ್ಗೆ ತಿಳಿಸಲು ಬರುತ್ತಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿನಿ ರಾಗ ಎನ್ ಗೌಡ. ಎಲ್ಲರಿಗೂ ಶುಭೋದಯ. ನಾನು ರಾಗ ಎನ್ ಗೌಡ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಎನೆ ಕುಣಿದಾಡುವುದೆನ್ನದೆ, ಕನ್ನಡ ಎನೆ ಕಿವಿ ನಿಮಿರುವುದು. ಕನ್ನಡ ನಾಡು ಚಂದ, ಕನ್ನಡಿಗರ ಮನವು ಒಂದ. ಕನ್ನಡ ನಾಡು ಚಂದವೋ ಚಂದ, ನಮ್ಮ ನಾಡು ಕನ್ನಡ ನಾಡು. ಶ್ರೀಗಂಧದ ಬೀಡು, ಕಲೆ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು. ಕನ್ನಡ ನಾಡನ್ನು ಕರುನಾಡು, ಕಮ್ಮಿತ್ತು ನಾಡು ಎಂದು ಕರೆಯುತ್ತಾರೆ. ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಕರೆದಿರುವುದು ನಮ್ಮೆಲ್ಲರ ಭಾಷೆಯ ಹಿರಿಮೆಯಾಗಿದೆ. 1970 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಮರುನಾಮಕರಣ ಮಾಡಲಾಯಿತು. ಕನ್ನಡ ಬರೀ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕರ್ನಾಟಕ ಬೇರೆ ನಾಡಲ್ಲ, ನಮ್ಮ ಸಾಂಸ್ಕೃತಿಕ ಧಾತು. ಇಂತಹ ಕನ್ನಡ ಭಾಷೆಗೆ ಸುಮಾರು 2500 ವರ್ಷಗಳ ಇತಿಹಾಸವಿದೆ. ಕನ್ನಡ ಭಾಷೆಯು ದ್ರಾವಿಡ ವರ್ಗಕ್ಕೆ ಸೇರಿದ ಭಾರತದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ. ಇಂತಹ ಭಾಷೆಯನ್ನು ನಾವೆಲ್ಲ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಆಹಾ, ಕನ್ನಡ ಸೊಬಗಿನ ಬಗ್ಗೆ ತಿಳಿಸಿಕೊಟ್ಟಂತಹ ರಾಗಗೆ ಧನ್ಯವಾದಗಳು. ಉಳ್ಳವರು ಶಿವಾಲಯ ಕಟ್ಟವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ನಮ್ಮ ಭಾಷೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂತಹ ಕೆಲವು ಮಹನೀಯರನ್ನು ನೋಡುವ ಆಸೆ ಇದೆಯಾ ನಿಮಗೆ?
ಏನು ನಿಜವಾಗಲೂ ಮಹನೀಯರು ಬರುತ್ತಿದ್ದಾರಾ? ನಾನೇನು ಹೇಳಲ್ಲ, ನೀವೇ ನೋಡಿ. ನಾನು ಅಕ್ಕಮಹಾದೇವಿ. ನನ್ನ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ನಮಗೆ ನಮ್ಮ ಲಿಂಗದ ಚಿಂತೆ, ನಮಗೆ ನಮ್ಮ ಭಕ್ತರ ಚಿಂತೆ, ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನಯ್ಯನ ಚಿಂತೆ ಅಲ್ಲದೆ ಲೋಕದ ಮಾತು ನಮಗೆ ತಕಣ್ಣ. ಧನ್ಯವಾದಗಳು. ಹುಟ್ಟಿದರೆ ಕನ್ನಡದ ನಾಡಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ನನ್ನ ಅಭಿಮಾನಿ ದೇವರುಗಳೇ ನಮಸ್ಕಾರ. ನಾನು ಯಾರಂತ ಗೊತ್ತಾಯ್ತಾ? ನಾನು ಡಾಕ್ಟರ್ ರಾಜ್ಕುಮಾರ್. ಅಭಿಮಾನಿಗಳು ನನ್ನನ್ನು ಅಣ್ಣವರು ಅಂತ ಕರೀತಾರೆ. ಧನ್ಯವಾದಗಳು. ನಾನು ಕುವೆಂಪು. ನನ್ನ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನಾನು 29 ಡಿಸೆಂಬರ್ 1904 ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಟದಲ್ಲಿ ಜನಿಸಿದನು. ನನ್ನ ತಂದೆಯ ಹೆಸರು ವೆಂಕಟಪ್ಪ ಗೌಡ ಮತ್ತು ತಾಯಿಯ ಹೆಸರು ಸೀತಮ್ಮ. ನಾನು ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ನಾನಾಗಿದ್ದೇನೆ. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು. ಬಸವಣ್ಣ. ನನ್ನ ಅಂಕಿತ ನಾಮ ಕೂತಲ ಸಂಗಮ ದೇವ. ಇವನಾರವ 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 ನೆಂತನಿಸಯ್ಯ, ಇವನಮ್ಮವ ನೆಂತನಿಸಯ್ಯ. ಕೂತಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಕ ನೆಂತನಿಸಯ್ಯ. ಧನ್ಯವಾದಗಳು. ನಾನು ಕೃಷ್ಣದೇವರಾಯ. ನನ್ನ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಉತ್ತುಂಗವನ್ನು ಪಡೆದಿತ್ತು. ಇಡೀ ಭಾರತದಲ್ಲೇ ಶ್ರೇಷ್ಠದರೆಂದು ಪ್ರಸಿದ್ಧಿ ಪಡೆದಿದ್ದೇನೆ. ಧನ್ಯವಾದಗಳು. ನಾನು ಸರ್ ಎಂ ವಿಶ್ವೇಶ್ವರಯ್ಯ. ನಾನು 15ನೇ ಸೆಪ್ಟೆಂಬರ್ 1861 ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದ್ದು. ನನ್ನ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿಯ ಹೆಸರು ವೆಂಕಟಲಕ್ಷ್ಮಮ್ಮ. ನಾನು ಮೈಸೂರು ಸಾಬೂನು ಕಾರ್ಖಾನೆಯನ್ನು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯವನ್ನು, ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಸ್ಥಾಪಿಸಿ ಅಪಾರ ಕೊಡುಗೆಗಳನ್ನು ನೀಡಿದ್ದೇನೆ. ಧನ್ಯವಾದಗಳು. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕೆ ಕಪ್ಪ. ಕಬ್ಬು ತಿನ್ನಬಿಟ್ಟ ತಪ್ಪಿಗೆ ಕೂಲಿ ಕೊಡಬೇಕೆ. ಮೋಡ ಮಳೆ ಸುರಿಸ್ತದೆ, ಭೂಮಿ ಬೆಳೆ ಬೆಳೀತದೆ, ನಿಮಗೇಕೆ ಕೊಡಬೇಕೆ ಕಪ್ಪ. ನೀವೇನು ನಮ್ಮೂರಿಗೆ ನೆತ್ತೀರಾ, ಬಿತ್ತೀರಾ, ನೀರಾಯಿಸಿ ನಾಟಿ ನೆತ್ತೀರಾ. ಮೇಕೆ ಕೊಡಬೇಕಪ್ಪ. ನೀವೇನು ಅಣ್ಣ ತಮ್ಮಂದಿರೇ, ದಯಾದಿಗಳೇ, ನನಗೇಕೆ ಕೊಡಬೇಕಪ್ಪ. ಎಚ್ಚರಿಕೆ, ಕಿತ್ತೂರು ರಾಣಿ ಚೆನ್ನಮ್ಮ ಕಪ್ಪ ಕೆಲವ್ರಿಗೆ ನಾಳೆಗೆ ಸೀಲಿ ಹೋಗಿತ್ತು. ಧನ್ಯವಾದಗಳು. ನಾನು ಕನ್ನಡಾಂಬೆ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಧನ್ಯವಾದ. ಆಹಾ, ಎಷ್ಟು ಚೆನ್ನಾಗಿ ಛದ್ಮವೇಷವನ್ನು ಧರಿಸಿ ಮಹನೀಯರನ್ನು ಪ್ರತಿನಿಧಿಸಿದಂತಹ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಇದು ಒನಕೆ ಓಬವ್ವನ ಕತೆ ಅಲ್ವಾ ಇದು? ನೀನು ಕೇಳಿದ್ದೇನೆ ಹಸ್ವಿ, ಕೇಳೋದೇನೋ ನೋಡೋಣ ಬಾ. ನಾನು ಇವತ್ತು ನಿಮ್ಮೆಲ್ಲರಿಗೂ ಏನೋ ಹೇಳಕ್ ಬಂದಿದ್ದೀನಿ. ಏನಂತೀರಾ ಗುರುಗಳೇ? ನಾವು ನಾಳೆ ಪ್ರವಾಸಕ್ಕೆ ಹೋಗ್ತಿದ್ದೀವಿ. ಪ್ರವಾಸ ಅಂದ್ರೆ ಏನು ಗುರುಗಳೇ? ಪ್ರವಾಸ ಅಂದ್ರೆ ಟ್ರಿಪ್. ಗುರುಗಳೇ, ನಾವು ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ? ನಾವು ಚಿತ್ರದುರ್ಗದ ಕೋಟೆಗೆ ಹೋಗ್ತಾ ಇದ್ದೀವಿ. ಚಿತ್ರದುರ್ಗದ ಕೋಟೆನ? ಅಲ್ಲಿ ಏನಿದೆ? ನಿಮಗೆಲ್ಲ ಗೊತ್ತಿಲ್ವಾ ಅಲ್ಲಿ ಏನಿದೆ ಅಂತ?
ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು. ವೀರ ಮದಕರಿ ಆಳುತ್ತಲಿರಲು ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು. ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮುಂತಾದ. ಮೂಢಜಾದರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು. ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರ ಬಲಿತೆ ಆವೋ ಬವ್ವ, ದುರ್ಗವು ಮರೆಯದವೋ ಬವ್ವ. ತೆವಳುತ್ತ ಒಳಗೆ ಬರುತ್ತಿದೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ. ಸತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ. ವೈರಿ ವೃಂದ ಚೆಂಡಾಡಿದಳು, ರಕ್ತದ ಕೋಡಿ ಹರಿಸಿದಳು. ಸತಿಯ ಹುಡುಕುತ್ತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು. ಮಾತು ಹೊರಡದೆ ಬುದ್ಧಿ ನಿಂತನು, ಹೆಣದ ರಾಶಿಯ ಬಳಿಯ ತಂದನು. ರಣಚಂಡಿ ಅವತಾರವನು ಕೋಟೆ ಸಲಹಿದ ತಾಯಿಯನು. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಗಾಳೆಯನ್ನು ಊದಿ. ರಣಕಹಳೆಯನ್ನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು. ವೈರಿ ಪಡೆಯು ನಿಶೇಷವಾಗಲು, ಜಯವನ್ನು ತರಲು. ಅಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ. ಆಹಾ, ಎಷ್ಟು ಚೆನ್ನಾಗಿ ನೃತ್ಯ ನಾಟಕವನ್ನು ಮಾಡಿದಂಥ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಕನ್ನಡ ಭಾಷೆಯೊಂದು ಸಂಸ್ಕೃತಿಯ ಬೆಳಕು. ಕನ್ನಡದ ಬೆಳಕನ್ನು ಮತ್ತಷ್ಟು ಉಜ್ವಲಿಸಲು ಅಭಿಮಾನದಿಂದ ಹಾಗೂ ಕಾತುರದಿಂದ ಕಾಯುತ್ತಿರುವ ಎಲ್ಲ 3ನೇ ತರಗತಿಯ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಮಾಡಿಕೊಳ್ಳೋಣ. ಕನ್ನಡದ ದೀಪ
ಜ್ಯೋತಿಯನ್ನು ಹಾಡಿನ ಜೊತೆಗೆ ಬೆಳಗಿದ ಎಲ್ಲ 3ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವವನ್ನು ಮಾಡಲು ಅವಕಾಶ ನೀಡಿದಂತಹ ಚೈತನ್ಯ ಸರ್ ರವರಿಗೆ ಹಾಗೂ ಜೋಯಿತಾ ಮ್ಯಾಮ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಮತ್ತೊಮ್ಮೆ 70ನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಕಾರಣಕರ್ತರಾದ ಶಿಕ್ಷಕರಿಗೆ, ಶಿಕ್ಷಕೇತರ ವೃಂದದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕನ್ನಡದ ಹೆಮ್ಮೆ ನಮ್ಮಲ್ಲಿ ಸದಾ ಜೀವಂತವಾಗಿರಲಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಧನ್ಯವಾದಗಳು.